ಅದೇ ರೀತಿ ಜಕರಿಯಾ ಪ್ರವಾದಿ, ಅದೇ ರೀತಿ ಮೋಸಾ ಪ್ರವಾದಿ, ಅದೇ ರೀತಿ ಯೇಸು ಕ್ರಿಸ್ತರು ಅಥವಾ ಈಸಾ ಪ್ರವಾದಿ, ಅದೇ ರೀತಿ ಈ ಪ್ರವಾದಿ ಶೃಂಖಲೆಯಲ್ಲಿ ಬಂದಂತಹ ಕೊನೆಯ ಪ್ರವಾದಿಯಾಗಿರುತ್ತಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು. ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ವೇದ ಗ್ರಂಥಗಳಲ್ಲಿ ಉಲ್ಲೇಖಗಳಿವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಹೆಸರೆತ್ತದೆ ಹಲವಾರು ಕಡೆಗಳಲ್ಲಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಸೃಷ್ಟಿಕರ್ತನು ದಿವ್ಯ ಕುರ್ಆನಿನಲ್ಲಿ ಹಲವಾರು ಕಡೆಗಳಲ್ಲಿ ಪ್ರವಾದಿಯ ಬಗ್ಗೆ ವಿಚಾರವನ್ನು ಮಂಡಿಸುತ್ತಾರೆ. ಅದೇ ರೀತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹೆಸರಿನಿಂದ ಕರೆಯುವಂತಹ ಒಂದು ಅಧ್ಯಾಯ ದಿವ್ಯ ಕುರ್ಆನ್ನಲ್ಲಿದೆ. ದಿವ್ಯ ಕುರ್ಆನಿನ 47ನೇ ಅಧ್ಯಾಯ ಸೂರಾ ಮುಹಮ್ಮದ್. ಒಂದು ಅಧ್ಯಾಯದ ಹೆಸರೇ ಮುಹಮ್ಮದ್ ಎಂಬುದಾಗಿದೆ. ಇನ್ನು ಆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ದಿವ್ಯ ಕುರ್ಆನಿನಲ್ಲಿ 4 ಬಾರಿ ಮುಹಮ್ಮದ್ ಎಂದಾಗಿಯೂ 1 ಬಾರಿ ಅಹಮದ್ ಎಂದಾಗಿಯೂ ಕರೆಯಲ್ಪಟ್ಟಿದೆ. ದಿವ್ಯ ಕುರ್ಆನಿನ 3ನೇ ಅಧ್ಯಾಯ ಸೂರಾ ಆಲ್ ಇಮ್ರಾನ್ ಅದರ 144ನೇ ಸೂಕ್ತದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಹೆಸರೆತ್ತಿ ಕರೆಯಲಾಗಿದೆ. ಅದೇ ರೀತಿ ದಿವ್ಯ ಕುರ್ಆನ್ 33ನೇ ಅಧ್ಯಾಯ ಸೂರಾ ಅಹ್ಜಾಬ್ ಅದರ 40ನೇ ಸೂಕ್ತದಲ್ಲಿ ಪ್ರವಾದಿಯವರನ್ನು ಮುಹಮ್ಮದ್ ಎಂದು ಹೆಸರೆತ್ತು ಕರೆಯಲಾಗಿದೆ. ಅದೇ ರೀತಿ ದಿವ್ಯ ಕುರ್ಆನಿನ 47ನೇ ಅಧ್ಯಾಯ ಸೂರಾ ಮುಹಮ್ಮದ್ ಅದರ 2ನೇ ಸೂಕ್ತದಲ್ಲಿ ಪ್ರವಾದಿಯನ್ನು ಮುಹಮ್ಮದ್ ಎಂದು ಕರೆಯಲಾಗಿದೆ. ಅದೇ ರೀತಿ ದಿವ್ಯ ಕುರ್ಆನಿನ 48ನೇ ಅಧ್ಯಾಯ ಸೂರಾ ಫತಹ್ ಅದರ 29ನೇ ಸೂಕ್ತದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ಮುಹಮ್ಮದ್ ಎಂದು ಹೆಸರೆತ್ತು ಕರೆಯಲಾಗಿದೆ. ಅದೇ ರೀತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನ ದಿವ್ಯ ಕುರ್ಆನಿನ 61ನೇ ಅಧ್ಯಾಯ ಸೂರಾ ಸಫ್ನ 6ನೇ ಸೂಕ್ತದಲ್ಲಿ ಅಹ್ಮದ್ ಎಂಬ ಹೆಸರಿನಿಂದ ಕರೆದಿದೆ. ಒಟ್ಟಿನಲ್ಲಿ ಕೊನೆಯ ಒಡಂಬಡಿಕೆಯಾದಂತಹ ದಿವ್ಯ ಕುರ್ಆನಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹೆಸರನ್ನು ಕರೆಯಲಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹೆಸರು ಕರೆಯಲ್ಪಟ್ಟಿದೆ. ಅದಲ್ಲದೆ ಹಾಗೆಯೇ ಹೆಸರನ್ನೆತ್ತದೆ ಅನೇಕ ಬಾರಿ ದಿವ್ಯ ಕುರ್ಆನಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಪ್ರಸ್ತಾಪವಿದೆ. ಇನ್ನು ಆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ಬೈಬಲ್ನಲ್ಲಿ ಉಲ್ಲೇಖವಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ಬೈಬಲ್ನಲ್ಲಿ ಉಲ್ಲೇಖವಿದೆ. ನಾನು ನನ್ನ ಸಹೃದಯಿಯಾದಂತಹ ಈ ವೇದಿಕೆಯನ್ನು ಸ್ವೀಕರಿಸಿಕೊಂಡಂತಹ ಸ್ನೇಹಿತರಾದಂತಹ ಫಾದರ್ ರವರಲ್ಲಿ 1-2 ನಿಮಿಷಗಳ ಕಾಲ ನನಗೆ ತಮ್ಮ ಬೈಬಲ್ ಅನ್ನು ಕೊಡಬೇಕು. ಯೋಹಾನನು ಬರೆದಂತಹ ಸುವಾರ್ತೆಯ 16ನೇ ಅಧ್ಯಾಯದ 7ನೇ ಸೂಕ್ತದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಪ್ರಸ್ತಾಪವಿದೆ. ಅಲ್ಲಿ ಬೈಬಲ್ ನಮಗೆ ಹೊಸ ಒಡಂಬಡಿಕೆಯ ಯೋಹಾನನು ಬರೆದಂತಹ ಸುವಾರ್ತೆಯ 7ನೇ ವಚನವನ್ನು ಗಮನಿಸುವಾಗ ನಮಗೆ ಈ ರೀತಿ ಕಳಿಸಿಕೊಡ್ತಾ ಇದೆ. ನಾನು ಹೋಗುವುದು ನಿಮಗೆ ಹಿತಕ್ಕಾಗಿಯೇ, ನಾನು ಹೋಗದಿದ್ದರೆ ಪೋಷಕನು ನಿಮ್ಮಲ್ಲಿಗೆ ಬರುವುದಿಲ್ಲ, ನಾನು ಹೋದರೆ ಮಾತ್ರ ಅವರನ್ನು ನಿಮ್ಮಲ್ಲಿಗೆ ಕಳುಹಿಸಿಕೊಡಬಲ್ಲೆ. ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳ ಕುರಿತು ಲೋಕದ ಜನತೆ ತಾಳಿದ
ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ಈ ವಿಚಾರವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕುರಿತಾಗಿದೆ. ಇನ್ನು ಬೈಬಲ್ನ ಇನ್ನೊಂದು ಅವತರಣಿಯನ್ನು ನಾವು ಗಮನಿಸುವಾಗ ಅದು ನಮಗೆ ಈ ರೀತಿಯಾಗಿ ನೋಡಬಹುದು. ಆದರೂ ನಾನು ನಿಮಗೆ ಸತ್ಯವನ್ನೇ ಹೇಳುತ್ತೇನೆ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ನಾನು ಹೋಗದಿದ್ದರೆ ಆದರಿಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸುವನು ಎಂದು ಯೋಹಾನನ ಸುವಾರ್ತೆಯ 16ನೇ ಅಧ್ಯಾಯದ 7ನೇ ಸೂಕ್ತದಲ್ಲಿ ನಮಗೆ ಗಮನಿಸಬಹುದಾಗಿದೆ. ಆದರೆ ಯೇಸು ಕ್ರಿಸ್ತರ ಅಲ್ಲಿ ಸೂಚಿಸಲ್ಪಟ್ಟಂತಹ ಆ ಆದರಿಕನು ಯಾರಾಗಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಅದೇ ರೀತಿ ಇನ್ನು 15ನೇ ಅಧ್ಯಾಯದ 26ನೇ ಉದ್ಧರಣಿಯನ್ನು ಗಮನಿಸುವಾಗ ನಮಗೆ ಆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮಗೆ ನೋಡಬಹುದಾಗಿದೆ. 26ನೇ ಉದ್ಧರಣಿಯು ನಮಗೆ ಈ ರೀತಿಯಾಗಿ ನಮ್ಮ ಫಾದರ್ನವರ ಕೈಯಲ್ಲಿರುವಂತಹ ಈ ಬೈಬಲ್ನಲ್ಲಿ, ಪವಿತ್ರ ಬೈಬಲ್ನಲ್ಲಿ ಈ ರೀತಿ ಪ್ರಸ್ತಾಪಿಸಲ್ಪಟ್ಟಿದೆ. ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವನು. ಅವರು ಬಂದು ನನ್ನ ಪರವಾಗಿ ಸಾಕ್ಷಿ ನೀಡುವರು ಎಂಬುದನ್ನು ಬೈಬಲ್ನಲ್ಲಿ ಉಲ್ಲೇಖವಿದೆ. ಅದೇ ರೀತಿ ಇನ್ನೊಂದು ಅವತೀರ್ಣೆಯಲ್ಲಿ ನಾವು ಗಮನಿಸುವಾಗ, ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಆದರಿಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನ ವಿಷಯವಾಗಿ ಸಾಕ್ಷ್ಯವನ್ನು ಕೊಡುವನು. ನನ್ನ ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಬೈಬಲ್ನಲ್ಲಿ ಕಲಿಸಿಕೊಟ್ಟಂತಹ ಈ ವಿಚಾರವನ್ನು ನಾವು ಗಮನಿಸಬೇಕಾಗಿದೆ. ಅಂದರೆ ಯೇಸು ಕ್ರಿಸ್ತರು ಅಲ್ಲಿ ಬೈಬಲ್ನಲ್ಲಿ ಹೇಳಿದ್ದಾಗಿ ಬೈಬಲ್ ನಮಗೆ ಕಲಿಸಿಕೊಡುತ್ತಾ ಇದೆ. ನನ್ನ ಬಗ್ಗೆ ಪ್ರಸ್ತಾಪಿಸಲ್ಪಡುವ, ಅಂದರೆ ಯೇಸು ಕ್ರಿಸ್ತರ ಬಗ್ಗೆ ಸಾಕ್ಷ್ಯವನ್ನು ನೀಡುವಂತಹ ಒಬ್ಬ ಆದರಿಕನು ಬರಲಿದ್ದಾರೆ ಎಂಬುದನ್ನು ಬೈಬಲ್ ಕಲಿಸಿಕೊಡುತ್ತಿರುವಾಗ ನಾವಿಲ್ಲಿ ಗಮನಿಸಬೇಕಾಗಿದೆ. ಯೇಸು ಕ್ರಿಸ್ತರು ಇಸ್ಲಾಮಿನ ಒಬ್ಬ ಪ್ರವಾದಿಯಾಗಿದ್ದಾರೆ. ಆ ಪ್ರವಾದಿಯ ಹೆಸರನ್ನು ನಾವು ಈಸಾ ಅಂತ ಕರೆಯುತ್ತೇವೆ, ಅಲೈಹಿಸ್ಸಲಾಂ. ಆ ಪ್ರವಾದಿಯ ಮೇಲೆ ಶಾಂತಿ ಇರಲಿ. ಹಾಗಾದರೆ ಅಲ್ಲಿ ಪ್ರಸ್ತಾಪಿಸಲ್ಪಟ್ಟ ಹೊಸ ಒಡಂಬಡಿಕೆಯ ಯೋಹಾನನು ಬರೆದಂತಹ ಸುವಾರ್ತೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟಂತಹ ಆ ಆದರಿಕನು ಅಥವಾ ಆ ಸತ್ಯದ ಆತ್ಮನು ಬಂದು ಸಾಕ್ಷಿಯನ್ನು ನುಡಿಯುತ್ತಾನೆ. ಅಂದರೆ ಯೇಸು ಕ್ರಿಸ್ತರ ಬಗ್ಗೆ ಸಾಕ್ಷಿಯನ್ನು ನುಡಿಯುತ್ತಾನೆ. ಅಲ್ಲಿ ಇದರ ನಂತರ ಯೇಸು ಕ್ರಿಸ್ತರ ಬಗ್ಗೆ ಸಾಕ್ಷಿಯನ್ನು ನುಡಿದಂತಹ ವಿವರಣೆ ಬೈಬಲ್ನಲ್ಲಿ ನಮಗೆ ನೋಡಲು ಸಾಧ್ಯವಿಲ್ಲ. ಹಾಗಾದರೆ ಆ ಸಾಕ್ಷಿಯನ್ನು ನುಡಿದಂತಹವನು ಯಾರು ನಾವು ಗಮನಿಸಬೇಕಾಗಿದೆ. ಯಾಕೆಂದರೆ ಇಂದು ಕೂಡ ಯಹೂದ್ಯ ಜಗತ್ತು ಇಂದು ಜಗತ್ತಿನ ಮುಂದೆ ತೆರೆದಿಡುವಂತಹ ಒಂದು ವಿಚಾರವಿದೆ. ನಮ್ಮ ಪ್ರವಾದಿ ಯೇಸು ಕ್ರಿಸ್ತರು ಅಥವಾ ಈಸಾ ಪ್ರವಾದಿಯವರನ್ನ ಯಹೂದ್ಯ ಜಗತ್ತು ಇಂದು ಕರೆಯುತ್ತಿರುವುದು ವ್ಯಭಿಚಾರಿಣಿಯ ಪುತ್ರ ಅಂತ. ನಊಜುಬಿಲ್ಲ. ನಮ್ಮ ಪ್ರವಾದಿಯಾಗಿದ್ದಾರೆ. ಆ ಪ್ರವಾದಿಯನ್ನ ಯಹೂದ ಜಗತ್ತು ಇಂದು ಕರೆಯುತ್ತಾ ಇರುವುದು ಇಂದಿಗೂ ಕೂಡ ಜಗತ್ತಿನ ಮುಂದೆ ಇಡುವಂತಹ ವಿಚಾರ. ಯೇಸು ಕ್ರಿಸ್ತರನ್ನ ವ್ಯಭಿಚಾರಿಣಿಯ ಪುತ್ರ ಅಂತ, ವ್ಯಭಿಚಾರದ ಫಲವಾಗಿ ಹುಟ್ಟಿದಂತಹ ಪುತ್ರ ಎಂದು. ಖಂಡಿತವಾಗಿಯೂ ನಿಮ್ಮ ನಾಲಗೆಯ ಮಾತು ಮಾತ್ರ ಪರಮ ದಯಾಮಯನು ಕರುಣಾನಿಧಿಯೂ ಆದಂತಹ ಸೃಷ್ಟಿಕರ್ತನ ಮೇಲಾಣೆ, ಖಂಡಿತವಾಗಿಯೂ ಯೇಸು ಕ್ರಿಸ್ತರು ವ್ಯಭಿಚಾರಿಣಿಯ ಪುತ್ರವಲ್ಲ. ಬದಲಾಗಿ ಯೇಸು ಕ್ರಿಸ್ತರು ಸುಸಂಸ್ಕೃತೆಗೆ ಹುಟ್ಟಿದಂತಹ ಮಗುವಾಗಿದ್ದಾರೆ. ಸುಸಂಸ್ಕೃತ ಸುಶೀಲೆಯಾದಂತಹ ಮೇರಿ ಅಥವಾ ಮರಿಯಮರಿಗೆ ಹುಟ್ಟಿದಂತಹ ಮಗುವಾಗಿದೆ. ಆದರೆ ಬೈಬಲ್ನಲ್ಲಿ ಆ ಇಂದು ಯಹೂದ ಜಗತ್ತು ಆ ಪ್ರವಾದಿಯ ಬಗ್ಗೆ ಅಂತಹ ನಿಂದನಾತ್ಮಕ ಮಾತುಗಳನ್ನು ಹೇಳಿದರೂ ಕೂಡ ಈ ಬೈಬಲ್ನಲ್ಲಿ ಅವರ ಬಗ್ಗೆ ಸಾಕ್ಷ್ಯವನ್ನು ನುಡಿದಂತಹ ವಿಚಾರ, ಅನಂತರ ಬಂದಂತಹ ಆದರಿಕನು ಸಾಕ್ಷ್ಯವನ್ನು ನುಡಿದಂತಹ ವಿಚಾರವಿಲ್ಲ. ಬದಲಾಗಿ ಆ ವಿಚಾರದ ಬಗ್ಗೆ ಗಮನ ಸೆಳೆಯುತ್ತಾ ಇರುವುದು ಆ ಮೇರಿ ವ್ಯಭಿಚಾರಿಣಿಯಲ್ಲ ಎಂದು ಗಮನವನ್ನು
ಜಗತ್ತಿನ ಮುಂದೆ ಆ ಸಾಕ್ಷ್ಯವನ್ನು ನೀಡುತ್ತಾ ಇರುವುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಾಗಿರುತ್ತಾರೆ. ಹೇಗೆ ಅಂತ ನಾನು ಹೇಳಲೇ, ಬೈಬಲ್ನಲ್ಲಿ ಆ ಪ್ರವಾದಿಯಾದಂತಹ ಯೇಸು ಕ್ರಿಸ್ತರು ಜನ್ಮ ತಾಳುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ತೋರಾದ ನಿಯಮದ ಪ್ರಕಾರ ಅಥವಾ ಹಳೆಯ ಒಡಂಬಡಿಕೆಯ ನಿಯಮದ ಪ್ರಕಾರ ಅಲ್ಲಿ ವ್ಯಭಿಚಾರಿಣಿಗೆ ಶಿಕ್ಷೆಯಾಗಬೇಕಾಗಿದೆ. ಅಂದರೆ ವ್ಯಭಿಚಾರಿಣಿಯನ್ನು ಕೊಲ್ಲಬೇಕಾಗಿದೆ. ಆದರೆ ಆ ಬಗೆಗಿನ ಪ್ರಸ್ತಾಪ ಬೈಬಲ್ನಲ್ಲಿಲ್ಲ. ಮೇರಿ ಅಥವಾ ಮರಿಯಳು, ಆ ಮರಿಯಮ್ಮನ ಹೆಸರಿನಲ್ಲಿ ದಿವ್ಯ ಕುರ್ಆನಿನಲ್ಲಿ 19ನೇ ಅಧ್ಯಾಯದ ಹೆಸರೇ ಮರಿಯಂ ಎಂಬುದಾಗಿದೆ. ಆ ಮೇರಿಯ ಬಗ್ಗೆ ತೌರಾದ ನಿಯಮದ ಪ್ರಕಾರ ಒಂದು ವೇಳೆ ಆ ಮೇರಿ ವ್ಯಭಿಚಾರಿಣಿಯೇ ಆಗಿರುವುದಾದಲ್ಲಿ ತೌರಾದ ನಿಯಮದ ಪ್ರಕಾರ ಅಂದು ಆ ಮೇರಿಗೆ ವಧಶಿಕ್ಷೆಯನ್ನ ಅಥವಾ ಅವರನ್ನು ಕೊಲ್ಲಬೇಕಾಗಿತ್ತು. ಆದರೆ ಯಹೂದ್ಯರಿಗೆ ಕೊಲ್ಲಲು ಸಾಧ್ಯವಾಗಲಿಲ್ಲ. ಯಾಕೆ? ಆ ಬಗ್ಗೆ ವಿಚಾರವನ್ನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅವರಿಗೆ ಅವತೀರ್ಣವಾದಂತಹ ದಿವ್ಯ ಕುರ್ಆನಿನಲ್ಲಿ ನಿಂದನಾತ್ಮಕವಾಗಿ ವ್ಯಭಿಚಾರಿಣಿ ಅಂತ ಆ ಪ್ರವಾದಿಯ ತಾಯಿಯನ್ನು ವ್ಯಭಿಚಾರಿಣಿ ಅಂತ ಕರೆದಂತಹ ಆ ಯಹೂದ್ಯ ಜನತೆಗೆ ತಿರುಗೇಟಾಗಿ ಆ ಪ್ರವಾದಿಯ ತಾಯಿಯನ್ನ ಸುಶೀಲೆಯನ್ನಾಗಿ ಜಗತ್ತಿಗೆ ತೋರಿಸಿಕೊಟ್ಟಂತಹ ಆ ಪ್ರವಾದಿ ಯೇಸು ಕ್ರಿಸ್ತರು ಅಥವಾ ಈಸಾ ಪ್ರವಾದಿ ವ್ಯಭಿಚಾರಿಣಿಯ ಪುತ್ರನಲ್ಲ ಎಂಬುದನ್ನು ಜನತೆಗೆ ಸಾರುವುದಕ್ಕೋಸ್ಕರ, ಈ ಜಗತ್ತಿಗೆ ಸಾರುವುದಕ್ಕೋಸ್ಕರ ದಿವ್ಯ ಕುರ್ಆನಿನ 19ನೇ ಅಧ್ಯಾಯದಲ್ಲಿ ಅವುಗಳ ಉದ್ಧರಣಿಯನ್ನು ನೋಡಬಹುದಾಗಿದೆ. ಅಲ್ಲಿ ಆ ಯಹೂದ್ಯ ಜನರೊಡನೆ ತನಗೆ ಹುಟ್ಟಿದಂತಹ ಮಗುವಿನೊಂದಿಗೆ ತನ್ನ ಸಮಾಜದೆಡೆಗೆ ಹೋದಂತಹ ಮೇರಿಯಲ್ಲಿ ಅಲ್ಲಿನ ಯಹೂದ್ಯ ಜನತೆ ಹೇಳುತ್ತಿರುವುದು, ನಿನ್ನ ಕುಟುಂಬಸ್ಥರು ಒಳ್ಳೆಯವರಾಗಿ ಇದ್ದರು, ಸುಶೀಲೆಯರಾಗಿದ್ದರು, ಅವರು ಗುಣನಡತೆಯಲ್ಲಿ ಒಳ್ಳೆಯವರಾಗಿದ್ದರು, ನಿನಗೆ ನೀನು ಮಾಡಿದ್ದಾದರೂ ಏನು, ಎಂತಹ ಪಾಪ ಕಾರ್ಯವನ್ನೆಸಗಿದೆ ಎಂದು ಹೇಳಿದಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ತಾಯಿಯಾದಂತಹ ಮೇರಿಯು ತನ್ನ ಮಗುವಿನ ಕಡೆಗೆ ಬೊಟ್ಟು ಮಾಡಿ ತೋರಿಸುತ್ತಾರೆ. ನೀವು ಚಿಂತಿಸಿರಿ, ಮಗು ಯಾವತ್ತಾದರೂ ಮಾತನಾಡಲು ಸಾಧ್ಯವಿದೆ? ಅದೇ ಉತ್ತರವನ್ನು ಅಂದು ಯಹೂದ್ಯ ಲೋಕದ ಮುಂದೆ ಹೇಳಲ್ಪಟ್ಟಾಗ ಯಹೂದ್ಯರು ಹೇಳುತ್ತಾರೆ, ಆ ಚಿಕ್ಕ ಮಗು ಮಾತನಾಡಲು ಹೇಗೆ ಸಾಧ್ಯ ಅಂತ. ಇನ್ನಷ್ಟು ಮೇರಿ ಅಥವಾ ಯೇಸು ಕ್ರಿಸ್ತರ ತಾಯಿಯನ್ನು ಮೂದಲಿಸಿದಾಗ ಆ ಯೇಸು ಕ್ರಿಸ್ತರು ಮಾತನಾಡಿದ್ದಾಗಿ ಜಗತ್ತಿಗೆ ದಿವ್ಯ ಕುರ್ಆನಿನ 19ನೇ ಅಧ್ಯಾಯ ಸೂರಾ ಮರಿಯಂ ಅದರ 30ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ. ಕಾಲ ಇನ್ನಿ ಅಬ್ದುಲ್ಲಾ ಆತಾನಿಯಲ್ ಕಿತಾಬ್ ವಜಅಲನಿ ನಬಿಯಾ. ಸೃಷ್ಟಿಕರ್ತನು ಆ ಮಗುವನ್ನು ಮಾತನಾಡಿಸುವುದರ ಮೂಲಕ ತನ್ನ ತಾಯಿಗೆ ಯಹೂದ್ಯ ಜಗತ್ತು ಇಟ್ಟಂತಹ ಆ ಒಂದು ಅವರು ಮಾಡಿದಂತಹ ಅಪಚಾರದ ವಿರುದ್ಧ ಸಾಕ್ಷ್ಯವನ್ನು ನುಡಿಸುತ್ತಾ ಇದೆ. ಕಾಲ ಇನ್ನಿ ಅಬ್ದುಲ್ಲಾ, ನಾನು ಒಬ್ಬ ಸೃಷ್ಟಿಕರ್ತನ ದಾಸನಾಗಿರುತ್ತೇನೆ ಅಥವಾ ಅಲ್ಲಾಹನ ದಾಸನಾಗಿರುತ್ತೇನೆ. ನನಗೆ ನನ್ನನ್ನು ಪ್ರವಾದಿಯನ್ನಾಗಿ ಮಾಡಲಾಗಿದೆ, ನನಗೆ ವೇದ ಗ್ರಂಥಗಳು ನೀಡಲ್ಪಟ್ಟಿದೆ. ಈ ವಿಚಾರವನ್ನು ಇಂದಿಗೂ ಕೂಡ ಜಗತ್ತಿನ ಮುಂದೆ ತೆರೆದಿಟ್ಟದ್ದು ಯೇಸು ಕ್ರಿಸ್ತರು ಬೈಬಲ್ನಲ್ಲಿ ಹೇಳಿದಂತಹ ವಿಚಾರವಾಗಿ, ನನ್ನ ನಂತರ ಒಬ್ಬ ಆದರಿಕನು ಬರಲಿದ್ದಾನೆ, ನನ್ನ ಬಗ್ಗೆ ತದನಂತರ ಅವರು ಬಂದು ಸಾಕ್ಷ್ಯವನ್ನು ನೀಡುತ್ತಾರೆ ಎಂದು ಹೇಳಿದಂತಹ ಆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿರದೆ ಮತ್ಯಾರು? ಇಂದಿಗೂ ಕೂಡ ಯೇಸು ಕ್ರಿಸ್ತರ ಮೇಲಿರುವಂತಹ ಕಳಂಕವನ್ನ ಮತ್ತು ಯೇಸು ಕ್ರಿಸ್ತರ ತಾಯಿಯ ಮೇಲಿದ್ದಂತಹ ಕಳಂಕವನ್ನ ಇಲ್ಲವಾಗಿದೆ ಸತ್ಯವೇನೆಂದು ಜಗತ್ತಿಗೆ ತೋರಿಸಿಕೊಟ್ಟಂತಹ ವಿಚಾರದ ಬಗ್ಗೆ ಸಾಕ್ಷ್ಯವನ್ನು ನೀಡಿರುವುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಾಗಿರುತ್ತಾರೆ. ಆ ನಿಟ್ಟಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಉಲ್ಲೇಖ ಬೈಬಲ್ನಲ್ಲಿದೆ. ಇನ್ನು ನಾವು ಗಮನಿಸುವುದಾದಲ್ಲಿ ಆ ಪ್ರವಾದಿಯ ಉಲ್ಲೇಖ ಹಳೇ ಒಡಂಬಡಿಕೆಯ ಸಾಂಗ್ ಆಫ್ ಸೊಲೊಮನ್ ಅಥವಾ ಸೊಲೊಮಾನ್ನ ಗೀತೆ ಅಥವಾ ಪರಮಗೀತೆ ಎಂದು ಕರೆಯಲ್ಪಡುವಂತಹ
ಆ ಗೀತೆಯ 5ನೇ ಅಧ್ಯಾಯದ 16ನೇ ವಚನದಲ್ಲಿ ನಮಗೆ ನೋಡಬಹುದಾಗಿದೆ. ಅಲ್ಲಿ ಕಲಿಸಿಕೊಡುತ್ತಿರುವುದೇನೆಂದರೆ ಬೈಬಲ್, ಯೆರೂಸಲೇಮಿನ ಕುಮಾರ್ತೆಯರೇ, ಅವನ ಬಾಯಿ ಬಹುಮಧುರವಾಗಿದೆ. ಹೌದು, ಅವನು ಸರ್ವಾಂಗ ಸುಂದರನು. ಇವನೇ ನನ್ನ ಪ್ರಿಯನು, ಇವನೇ ನನ್ನ ಸ್ನೇಹಿತನು. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗೆಗಿನ ಉಲ್ಲೇಖವಾಗಿದೆ ಬೈಬಲ್ನಲ್ಲಿರುವುದು. ಸೊಲೊಮನ್ನ ಗೀತೆಯ 5ನೇ ಅಧ್ಯಾಯದ 16ರಲ್ಲಿರುವಂತಹ ಪ್ರಯೋಗವಾಗಿದೆ. ನೀವು ಹೇಳಬಹುದು, ಅಲ್ಲದು ನೀವು ಸುಳ್ಳು ಹೇಳುತ್ತಾ ಇದ್ದೀರಿ. ಅಲ್ಲ ಜನರೇ, ನಾನು ಸುಳ್ಳು ಹೇಳಿ ಏನು ಮಾಡಲಿ? ನನಗೆ ಗೊತ್ತಿಲ್ಲ. ಬೈಬಲ್ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜುಮೆಗೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹೆಸರು ಬಿಟ್ಟು ಬಿಡಲಾಗಿದೆಯೋ ಅಥವಾ ಕಣ್ತಪ್ಪಿನಿಂದ ಬಿಟ್ಟು ಬಿಡಲಾಗಿದೆಯೋ ಗೊತ್ತಿಲ್ಲ. ಆದರೆ ನಾವು ಹಿಬ್ರೂ ಬೈಬಲ್ ಅನ್ನು ಪರಿಶೋಧಿಸುವುದಾದಲ್ಲಿ ಅಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹೆಸರೆತ್ತಿ ಅಲ್ಲಿ ಕರೆಯಲಾಗಿದೆ. ನಾನು ಸುಳ್ಳು ಹೇಳುತ್ತಾ ಇಲ್ಲ. ಅದೇ ಸುಲೈಮಾನ್ನ ಗೀತೆಯ ಸಾಂಗ್ ಆಫ್ ಸುಲೈಮಾನ್ ಅಥವಾ ಪರಮ ಗೀತೆಯ 5ನೇ ಅಧ್ಯಾಯದ 16ನೇ ಸೂಕ್ತದಲ್ಲಿ ಹಿಬ್ರೂ ಬೈಬಲ್ನಲ್ಲಿ ನಮಗೆ ಹೀಗೆ ನೋಡಬಹುದು. ಹೆಕ್ಕೋ ಮಾಮಿ ತಾಕಿಂ ವಿಕಲೋ ಮೊಹಮ್ಮದಿನ್ ಜವದೂದ ವಜವರಾಯಿ ಬೆನುಟ್ಸ್ ಜೆರುಸಲೇಮ್. ಹೆಕ್ಕೋ ಮಾಮಿ ತಾಕಿಂ ವಿಕಲೋ ಮೊಹಮ್ಮದಿನ್, ವಿಕಲೋ ಮೊಹಮ್ಮದಿನ್. ಅಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಉಲ್ಲೇಖ ಅಲ್ಲಿ ನಡೆಯುತ್ತಾ ಇದೆ. ಅಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ಹೆಸರೆತ್ತಿ ಹಿಬ್ರೂ ಬೈಬಲ್ನಲ್ಲಿ ಕರೆಯಲಾಗಿದೆ ಮೊಹಮ್ಮದಿನ್ ಅಂತ. ಹಾಗಾದರೆ ಅದನ್ನು ನೇರವಾಗಿ ನಾವು ತರ್ಜುಮೆ ಮಾಡುವುದಾದರೆ